ಸ್ನೇಹಿತರೆ ನಮಸ್ತೆ. ಈ ವಿಡಿಯೋಗೆ ನಿಮಗೆಲ್ಲ ಸುಸ್ವಾಗತ. ಇವಾಗ ನೀವು ನೋಡ್ತಾ ಇದ್ದೀರಾ ಎರಡು ಪಲ್ಸರ್ಗಳು. ಈ ಎರಡು ಪಲ್ಸರ್ಗಳಲ್ಲಿ ಏನು ವ್ಯತ್ಯಾಸ ಅಂತಂದರೆ, ಇದು 50 cc ಜಾಸ್ತಿ ಇದೆ, ಇದು 50 cc ಕಡಿಮೆ ಇದೆ. 200 cc 250 cc. ಅದರಲ್ಲಿ ಎರಡು ಕಲರ್ ಬರುತ್ತೆ. ಇದರಲ್ಲಿ ವೈಟ್, ರೆಡ್, ಬ್ಲೂ ಮತ್ತು ಗ್ರೇ, ಈ ರೀತಿ 4 ಕಲರ್ ಬರುತ್ತೆ. ಅದರಲ್ಲಿ ಇನ್ನೊಂದು ಕಲರ್ ಬರುತ್ತೆ ಇದೇ ಥರ ಗ್ರೇ. ಅವೆರಡು ಬಿಟ್ಟರೆ ಇನ್ನು ಬೇರೆ ಇಲ್ಲ. ಅದರಲ್ಲಿ F250 ಬರುತ್ತೆ, N250. ಫೇರಿಂಗ್ ವರ್ಷನ್ ಒಂದು, ನೇಕಡ್ ವರ್ಷನ್ ಒಂದು. ಇದು ನೇಕಡ್ ವರ್ಷನು, ಇದು ಒಂದೇ ವರ್ಷನ್ ಇರೋದು. ನೇಕಡ್ ವರ್ಷನು ಒಂದೇ ವೇರಿಯಂಟು, ಸಿಂಗಲ್ ಚಾನಲ್ ABS, ಅದರಲ್ಲೂ ಕೂಡ ಸಿಂಗಲ್ ಚಾನಲ್ ABS. ಇನ್ನು 200 cc 250 cc ಏನಾದ್ರು ವ್ಯತ್ಯಾಸ ಇರಬೇಕಾಗಿತ್ತು, ಆದರೆ ವ್ಯತ್ಯಾಸ ಇಲ್ಲ. ಟೈರ್ಗಳಲ್ಲಿ ರೇರ್ 130 ಸೆಕ್ಷನ್ ಟೈರೇ ಬರುತ್ತೆ. ಇದರಲ್ಲೂ ಕೂಡ 130 ಸೆಕ್ಷನ್ ಟೈರೇ ಬರುತ್ತೆ. ನಾವಿಲ್ಲಿ ಎಕ್ಸಾಸ್ಟ್ನ ನಾವು ಅಂದರೆ ಇಲ್ಲಿ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಆದರೆ ಇಲ್ಲಿ ಎಕ್ಸಾಸ್ಟ್ ಇದೆ, ಡ್ಯೂಲ್ ಬ್ಯಾರಲ್ ಎಕ್ಸಾಸ್ಟ್. ಅದು ಬಿಟ್ಟರೆ ಸ್ಪ್ಲಿಟ್ ಸೀಟ್ಗಳು, ಈ ಬೈಕ್ನಲ್ಲೂ ಕೂಡ ಸ್ಪ್ಲಿಟ್ ಸೀಟ್, ಆ ಬೈಕ್ನಲ್ಲೂ ಕೂಡ ಸ್ಪ್ಲಿಟ್ ಸೀಟು. ಇದರಲ್ಲಿ ಏನಂದರೆ ಸೀಟ್ ಸ್ವಲ್ಪ ಸಾಫ್ಟ್ ಆಗಿದೆ, ಬೇರೆ ಡಿಸೈನ್ ಇದೆ. ಹಾರ್ಡ್ ಆದ ಸೀಟ್ನ ನಾವಿಲ್ಲಿ ನೋಡ್ಬೋದು ns200ನಲ್ಲಿ. ಇದು ಹೊಸ ಬೈಕು, BS6 2021 ಎಂಡ್ ಮಾಡಲ್ಲದು. ಇದು ಈಗ ಬಂದಿರೋ ಗಾಡಿ, ನಿಮಗೆ ಗೊತ್ತಿರುತ್ತೆ. N250 F250 ಈಗ ಬಂದಿರೋ ಗಾಡಿಗಳು. ಈ ಸೀಟ್ ಹೈಟ್ನ ನಾವು ನೋಡೋದಾದರೆ 795 mm ಸೀಟ್ ಹೈಟ್ ಇರುತ್ತೆ. ns200ನ ಸೀಟ್ ಹೈಟ್ ನೋಡಿದ್ರೆ 805 mm ಸೀಟ್ ಹೈಟ್ ಇರುತ್ತೆ. ಅಂದರೆ ಎತ್ತರ ಇರೋರಿಗೆ ns200 ಸೂಕ್ತ ಆಗುತ್ತೆ. ಇದೊಂದು ಸ್ವಲ್ಪ ಕುಳ್ಳ ಇರೋರಿಗೆ ಈ ಒಂದು ಬೈಕ್ ಸೂಕ್ತ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ 165 mm ಇರುತ್ತೆ. ns200ನಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ 168 mm ಇರುತ್ತೆ. 14 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿನ ಈ ಒಂದು ಬೈಕ್ನಲ್ಲಿ ನೋಡ್ಬೋದು. 30ರಿಂದ 35 ಕಿಲೋಮೀಟರ್ ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. 12 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿನ ns200ನಲ್ಲಿ ನೋಡ್ಬೋದು. ಪ್ರತಿ ಲೀಟರ್ಗೆ 30ರಿಂದ 35 ಕಿಲೋಮೀಟರ್ ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲೋಜನ್ DRL ಕೂಡ ಆಲೋಜನೆ ಇದೆ. ಈ ಬೈಕ್ನಲ್ಲಿ LED DRL ಹಾಗೂ ಪ್ರೊಜೆಕ್ಟರ್ ಲೈಟು ಕೂಡ LED ಆಗಿರುತ್ತೆ. ಇದೊಂದು ಸ್ವಲ್ಪ ಓಲ್ಡ್ ಥರ ಆಗುತ್ತೆ ಡಿಸೈನು, ಅಂದರೆ ಒಳಗಡೆ LED ಲೈಟು ಕ್ಲಿಯರ್ ಆಗಿಲ್ಲ. ಅದು ಬಿಟ್ಟರೆ ಪ್ರೊಜೆಕ್ಟರ್ ಲೈಟ್ ಅಂತೂ ಚೆನ್ನಾಗಿರುತ್ತೆ. ಇದರಲ್ಲಿ ಸ್ವಲ್ಪನಾದರೂ ವಿಂಡ್ಶೀಲ್ಡ್ ಥರ ಇದೆ, ಆದರೆ ವಿಂಡ್ಶೀಲ್ಡ್ ಥರನೂ ಇಲ್ಲ. ಇಲ್ಲಿ ಫುಲ್ ಬೆತ್ತಲಾಗಿದೆ. ನೇಕಡ್ ವಿಂಡ್ಶೀಲ್ಡ್ ಅನ್ನೋ ಒಂದು ಮ್ಯಾಟ್ರೇ ಇಲ್ಲ ಆ ಬೈಕ್ಗೆ. ಎರಡು ಬೈಕ್ನಲ್ಲಿ ಹ್ಯಾಂಡ್ಲ್ ಬಾರ್ನ ನೋಡಿದ್ರೆ ಇದು ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್, ಸ್ವಲ್ಪ ಡಿಸೈನ್ ಚೆನ್ನಾಗಿದೆ. ಇದು ಇವಾಗ ಹೊಸ ಗಾಡಿ ಅಲ್ವಾ, ಹಾಗಾಗಿ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ನ ನಾವು ಪಲ್ಸರ್ ಸೀರೀಸಲ್ಲಿ ಎಲ್ಲ ಬೈಕಲ್ಲೂ ನೋಡ್ಬೋದು. ಆದರೆ ಈ ಬೈಕ್ನಲ್ಲಿ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ನ ನೋಡ್ಬೋದು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ಬೋದು. ಆ ಒಂದು ಬೈಕ್ನಲ್ಲೂ ಕೂಡ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮಗೆ ಸೆಮಿ ಡಿಜಿಟಲ್ನಲ್ಲಿ ಸಿಗುತ್ತೆ. ಇಲ್ಲೂ ಕೂಡ ಅನಲಾಗ್ ಸಿಸ್ಟಮ್ನಲ್ಲಿ ನಮಗೆ ಟ್ಯಾಕೋಮೀಟರ್, RPM ಮೀಟರ್ ಸಿಕ್ಕಿದ್ರೆ, ಸ್ಪೀಡೋಮೀಟರ್, ಗೇರ್ ಇಂಡಿಕೇಟರ್ ಪೊಸಿಷನ್ ಸಿಗ್ತಾಯಿದೆ ಈ ಬೈಕ್ನಲ್ಲಿ. ಪಲ್ಸರ್ ಸೀರೀಸ್ನಲ್ಲಿ ಇದೇ ಬೈಕ್ನಲ್ಲಿ ನಮಗೆ ಗೇರ್ ಇಂಡಿಕೇಟರ್ ಪೊಸಿಷನ್ ಸಿಗೋದು, ಟೈಮ್ ಹಾಗೂ ಫ್ಯೂಲ್ ಗೇಜ್, ಈ ರೀತಿಯಾದ ಒಂದು ಮಾಹಿತಿಗಳು ಸಿಗುತ್ತೆ. ಅರ್ಧ ಮಾಹಿತಿ ಡಿಜಿಟಲ್, ಅರ್ಧ ಅನಲಾಗ್ ಸಿಸ್ಟಮ್ನಲ್ಲಿ ಸಿಕ್ಕಿದ್ರೆ, ಆ ಬೈಕ್ನಲ್ಲೂ ಕೂಡ ಅರ್ಧ ಮಾಹಿತಿ ಡಿಜಿಟಲ್ನಲ್ಲಿ ಹಾಗೂ ಅರ್ಧ ಅನಲಾಗ್ ಸಿಸ್ಟಮ್ನಲ್ಲಿ ಸಿಗುತ್ತೆ. ಗೇರ್ ಇಂಡಿಕೇಟರ್ ಪೊಸಿಷನ್ ಒಂದಿಲ್ಲ, ಅದು ಪ್ಲಸ್ ಆಗುತ್ತೆ. ಈ ಬೈಕಿಗೆ ಗೇರ್ ಇಂಡಿಕೇಟರ್ ಪೊಸಿಷನ್ ಇಲ್ಲ, ಇದರಲ್ಲಿದೆ. ಇನ್ನು ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್, ಎರಡೂ ಬೈಕ್ನಲ್ಲೂ ಕೂಡ ಫ್ರಂಟ್ ಟೆಲಿಸ್ಕೋಪಿಕ್ ರೇರ್ ಮೋನೋ ಶಾಕ್ ಅಬ್ಸರ್ನ ನಾವಿಲ್ಲಿ ನೋಡ್ಬೋದು. ಇನ್ನು ಬ್ರೇಕ್ನ ವಿಚಾರಕ್ಕೆ ಬಂದರೂ ಸಹ ಸಿಂಗಲ್ ಚಾನಲ್ ABS, 300 mm ಫ್ರಂಟ್ ಡಿಸ್ಕ್ ಬ್ರೇಕ್, 230 mm ರೇರ್ ಡಿಸ್ಕ್ ಬ್ರೇಕ್ ಇರುತ್ತೆ. ಎರಡೂ ಬೈಕ್ನಲ್ಲೂ ಕೂಡ ಏನೂ ವ್ಯತ್ಯಾಸ ಇಲ್ಲ. ನಿಮಗೆ ಇಂಜಿನ್ನಲ್ಲಿ ವ್ಯತ್ಯಾಸ ಆಗುತ್ತೆ. ಅದು 50 cc ಜಾಸ್ತಿ ಇದೆ, 50 cc ಕಡಿಮೆ ಇದೆ. ಪವರ್ನಲ್ಲೂ ಕೂಡ ಅದು 24.5 BHP, ಇದು ಕೂಡ 24.5 BHP. ಟಾರ್ಕ್ನಲ್ಲಿ ವ್ಯತ್ಯಾಸ ಬರುತ್ತೆ, ಅದು 21.5, ಇದು 18.5 Nm ಟಾರ್ಕ್ ಇರುತ್ತೆ. 6 ಸ್ಪೀಡ್ ಗೇರ್ ಬಾಕ್ಸ್ ಇಲ್ಲಿದ್ದರೆ ಅಲ್ಲಿ 5 ಗೇರ್ಗಳಿರುತ್ತೆ. 249.07 cc ಇಂಜಿನ್ ಇದಾಗಿದ್ದು ಆಯಿಲ್ ಕೂಲ್ಡ್ ಇಂಜಿನ ನಾವಿಲ್ಲಿ ನೋಡ್ಬೋದು. ಹಾಗೂ 2 ವ್ಯಾಲ್ವ್ ಇಂಜಿನ್ ಆಗಿರುತ್ತೆ. ns200 4 ವ್ಯಾಲ್ವ್ ಇಂಜಿನ್ ಆಗಿರುತ್ತೆ. ಟ್ವಿನ್ ಸ್ಪಾರ್ಕ್ ಇಲ್ಲಿ ನೋಡ್ಬೋದು, ಅಲ್ಲಿ ಟ್ರಿಪಲ್ ಸ್ಪಾರ್ಕ್ ಇಂಜಿನ ನಾವು ನೋಡ್ಬೋದಾಗಿರುತ್ತೆ. ಇಲ್ಲಿ 5 ಗೇರ್ಗಳು, ಅಲ್ಲಿ 6 ಗೇರ್ಗಳನ್ನ ನಾವಿಲ್ಲಿ ನೋಡ್ಬೋದು. ಸ್ಲಿಪ್ಪರ್ ಕ್ಲಚ್ ಇದೆ ಇದರಲ್ಲಿ, ಹೇಳೋದು ಮತ್ತೆ ಸ್ಲಿಪ್ಪರ್ ಕ್ಲಚ್ ಇದೆ, ಅದರಲ್ಲಿ ಸ್ಲಿಪ್ಪರ್ ಕ್ಲಚ್ ಇಲ್ಲ. ಬೇಗ ಹೀಟ್ ಆದರೂ ತಣ್ಣಗೆ ಮಾಡೋ ಸಾಮರ್ಥ್ಯ ಅದಕ್ಕೆ ಜಾಸ್ತಿ ಇರುತ್ತೆ, ಇದಕ್ಕೆ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗೂ 2 ವ್ಯಾಲ್ವ್, ನಾವು ಟಾಪ್ ಎಂಡ್ನ ಜಾಸ್ತಿ ಹಿಡಿಯೋಕ್ಕಾಗಲ್ಲ ಈ ಒಂದು ಬೈಕ್ನಲ್ಲಿ. ಅಂದರೆ ಒಂದೇ ಸ್ಟ್ರೆಚ್ಚು, ಅಂದರೆ ಒಂದೇ ಜಾಸ್ತಿ ಹೊತ್ತು ಹಿಡಿಯೋಕ್ಕಾಗಲ್ಲ ಟಾಪ್ ಎಂಡ್ನ. ಆ ಒಂದು ಬೈಕ್ನಲ್ಲಿ ಟಾಪ್ ಎಂಡ್ ಜಾಸ್ತಿ ಹಿಡಿದ್ರು ಬೇಗ ಸುಸ್ತಾಗಲ್ಲ ಒಂದು ಇಂಜಿನ್. ಈ ರೀತಿಯ ವ್ಯತ್ಯಾಸಗಳು ಇಂಜಿನಲ್ಲಿರುತ್ತೆ. ಹೊಸದಾಗಿ ಏನಂತಂದರೆ ಅಪ್ಗ್ರೇಡ್ ಆಗಿರೋದು LED ಹೆಡ್ಲೈಟ್ ಹಾಗೂ ಗೇರ್ ಇಂಡಿಕೇಟರ್ ಪೊಸಿಷನ್. ಇದು ಬಿಟ್ಟು ಇನ್ನೂ ಏನಾದ್ರು ಈ ಒಂದು ಬೈಕಿಗೆ ತಿರುಗ್ಬೋದಿತ್ತು ಅಂತ ನನ್ನ ಅನಿಸಿಕೆ. ಯಾಕಂದರೆ ಡ್ಯೂಲ್ ಚಾನಲ್ ಮಾಡ್ಬೋದಾಯಿತು ABSನ. ತೂಕದಲ್ಲೂ ಅಷ್ಟೇ ಈ ಎರಡು ಬೈಕ್ನಲ್ಲಿ ಅಂಥ ವ್ಯತ್ಯಾಸ ಇರೋದಿಲ್ಲ. 10 kg ಜಾಸ್ತಿ ಇರುತ್ತೆ. ಅದು 152 kg 153 kg ಬರುತ್ತೆ, ಇದು 162 kg ತೂಕ ಬರುತ್ತೆ. ಇದಿಷ್ಟು ವ್ಯತ್ಯಾಸ ಇರುತ್ತೆ. ಸಿಟಿಯಲ್ಲಿ ಮತ್ತು ಲಾಂಗ್ ಟೂರ್ ಹೋಗೋದಕ್ಕೆ ಈ ಬೈಕ್ ಸೂಕ್ತ ಆಗಿರುತ್ತೆ. ಟೂರ್ ಮಾಡೋದಕ್ಕೆ ಹಾಗೂ ಸ್ಟ್ರೀಟ್ ಫೈಟರ್ ಅಂತೀವಲ್ಲ, ಆ ಒಂದು ಕಾರಣಕ್ಕೆ ಈ ಒಂದು ಬೈಕ್ನ ತೊಗೋಬೋದು. ಇನ್ನು ಬೆಲೆಯಲ್ಲೂ ಅಷ್ಟೇ 1,72,000 ಈಗ ಆನ್ ರೋಡ್ ಇದಾಗಿರುತ್ತೆ. 1,78,000 N250 ಆಗಿರುತ್ತೆ. ಅಂದರೆ 5,000
ಹೆಚ್ಚು ಕಮ್ಮಿ ಇರುತ್ತೆ 200 cc 250 cc ನೋಡಿ ನಿಮ್ಮ ಆಯ್ಕೆ ಯಾವುದು. ಅದರಲ್ಲಿ ಟಾರ್ಕ್ ಚೆನ್ನಾಗಿದೆ, 5 ಗೇರ್ಗಳಿದ್ದಾವೆ, ಸಿಟಿಯಲ್ಲಿ ಓಡಾಡೋದಕ್ಕೆ ಇದು ಸೂಕ್ತ. ಇದು 10-11 ವರ್ಷಗಳಿಂದ ಮಾರ್ಕೆಟ್ನ ರೂಲ್ ಮಾಡಿರುವಂಥ ಬೈಕ್ ಇದು. ಹಾಗಾಗಿ ns200 ಲವರ್ಸ್ ಅಂತ ಒಂದಷ್ಟು ಜನಗಳಿರ್ತಾರೆ, ns200ನೇ ತೊಗೋತಾರೆ. N250 ಈಗ ತಾನೇ ಬಂದಿದೆ, ಅದು ಮುಂದೆ ಮಾರ್ಕೆಟಲ್ಲಿ ಹೇಗಿರುತ್ತೆ, ಹೇಗೆ ರೂಲ್ ಮಾಡುತ್ತೆ ಅಂತ ನೋಡಬೇಕಾಗಿರುತ್ತೆ. ಇದಿಷ್ಟು ಈ 2 ಬೈಕ್ಗಳ ಬಗ್ಗೆ ಮಾಹಿತಿ. ಈ ನನ್ನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.